ಅಂದರೆ ಜೈಲು ನಾನು ಬರಬೇಕಾದ್ರಲ್ಲಿ ಇದ್ದದ್ದು ಸ್ಟ್ರೆಂತು 5,000 ಮೇಲಿತ್ತು. ಅಂದರೆ 5,000 ಜನ ಕೈದಿಗಳವ್ರೆ. ಅದ ಈಗ ಮಹಿಳೆಯರು ಸೇರಿ ಈ ಥರ ಟೋಟಲಿ ಎಲ್ಲ ಸೇರಿ 5,000 ಜನದ ಮೇಲೆ. ಅಂದರೆ ಟೋಟಲಿ ಜೈಲ್ ಸ್ಟ್ರೆಂತು 5,000 ಜನ ಅಂತಂದರೆ ಪ್ರತಿದಿನ ಅಡ್ಮಿಷನ್ ಆಗುತ್ತೆ, ಪ್ರತಿದಿನ ರಿಲೀಸ್ ಆಗುತ್ತೆ. ಪ್ರತಿದಿನ ಬಂದೇ ಬರ್ತಾರೆ, ಪ್ರತಿದಿನೂ ಬೇಲಾಗಿ ರಿಲೀಸ್ ಆಗೋರು ಹೋಗಿ 5,000 ಜನ ಮೇಲೆ ಇದ್ದಾರೆ. ಈಗ ಇದ್ರ ಬಗ್ಗೆ ಬನ್ನಿ, ಹಣಕಾಸಿನ ವ್ಯವಹಾರದ ಬಗ್ಗೆ. ಈಗ ಅಲ್ಲಿಗೆ ಬರ್ತಾ ಇದ್ದೀನಿ. ಯಾಕಂದ್ರೆ ಪ್ರತಿಯೊಂದನ್ನು ನಾನು ಬಿಡಿಸಿ ಹೇಳ್ಬೇಕು ಅಂತ ಇವತ್ತು ಮಾಧ್ಯಮಕ್ಕೆ ಬಂದಿರೋದು. ಇಲ್ಲಿ ಯಾವ್ದು ಅಂತ ನಿಮ್ಗೆ ಇಲ್ಲಿ ನಾವ್ ಏನ್ ಹೇಳ್ಬೇಕು ಅಂತಂದ್ರೆ, ಒಂದು ಜೈಲ್ಗೆ ಮುಖ್ಯವಾಗಿ ಒಬ್ರು CS ಅಂತ ಇರ್ತಾರೆ. ಅಂದ್ರೆ ಚೀಫ್ ಸೂಪರ್ಡೆಂಟ್ ಅಂತ ಅಂತೀವಿ ನಾವು. ಅವ್ರು ಬಿಟ್ರೆ ಸೂಪರ್ಡೆಂಟ್ ಅಂತ ಇರ್ತಾರೆ. ಈ ಚೀಫ್ ಸೂಪರ್ಡೆಂಟ್ ಅಂದ್ರಲ್ಲಿ ಬಹಳಷ್ಟು ಜನ AS ಇರ್ತಾರೆ, ಅಸಿಸ್ಟೆಂಟ್ ಸೂಪರ್ಡೆಂಟ್ಗಳು ಅಂತ ಅಂದ್ಬಿಟ್ಟು. ಈ ಸೂಪರ್ಡೆಂಟ್ CS ಮತ್ತೆ ಸೂಪರ್ಡೆಂಟ್ ಒಬ್ಬೊಬ್ಬರೇ ಇರ್ತಾರೆ. AS ಬಂದು ಸುಮಾರು ಜನ ಒಂದು 7, 8, 9, 10 ಅಲ್ಲಿ ರಿಕ್ವೈರ್ಮೆಂಟ್ ಏನೈತೆ ಆ ಥರದಲ್ಲಿ AS ಇರ್ತಾರೆ. AS ಅಂಡರಲ್ಲಿ ಬಂದು ಜೈಲರ್ಗಳು, ಜೈಲರ್ ಅಂಡರಲ್ಲಿ ಬಂದು ಚೀಫ್ ಆರ್ಡರ್ಗಳು, ಚೀಫ್ ಆರ್ಡರ್ ಅಂಡರಲ್ಲಿ ಬಂದು ಹೆಡ್ ವಾರ್ಡರ್ಗಳು, ಹೆಡ್ ವಾರ್ಡರ್ಗಳು ಬಂದು ಅಂಡರಲ್ಲಿ ಬಂದು ವಾರ್ಡರ್ ಅಂತಂತಾರೆ. ಅವ್ರನ್ನ ಅಲ್ಲಿ ಕರೆಯೋದು ಸ್ನೇಹಿತರೆ. ಇಷ್ಟು ಪ್ರೊಸೆಸಲ್ಲಿ ಇಷ್ಟು ಜನ ಅಲ್ಲಿ ಕೆಲಸ ಮಾಡ್ತಾರೆ, ಅವ್ರನ್ನ ಕೈದಿಗಳು ನೋಡ್ಕೊಳ್ಳೋಕ್ಕೋಸ್ಕರ. ಇಲ್ಲಿ ನೋಡ್ಬೇಕಾದ್ರೆ ನಾವು ಎಂಟ್ರಿ ಆದಾಗ ಅಂದರೆ ಇವಾಗ ಭಾಳ ಬದಲಾಗೈತೆ. ಕೊರೋನಾ ಬಂದ ಮೇಲೆ ನಾನು ಹೋಗಿ ಕೇಳಿದ್ದಲ್ಲಿ ಫಸ್ಟು ಹೋದಂತನೋ ಫಸ್ಟು ಕ್ವಾರಂಟೈನ್ ಅಂತ ಹಾಕ್ಬಿಡ್ತಾರೆ ಅಲ್ಲಿ. 11 ದಿನ 12 ದಿನ 10 ದಿನ ಫಸ್ಟು ಆ ಕ್ವಾರಂಟೈನ್ ಆದಮೇಲೆ ಮೇನ್ ಜೈಲ್ ಆಯ್ತಲ್ಲ, ಮೇನ್ ಜೈಲಿಗೆ ಕರ್ಕೊಬರ್ತಾರೆ ಆಯ್ತಾ. ಇವಾಗ ನಾ ಬರ್ಬೇಕಾದ್ರೆ ದರ್ಶನ್ ಅವ್ರು ಕ್ವಾರಂಟೈನಲ್ಲೇ ಇದ್ದಿದ್ದು. ಈಗ ನಮ್ಮ ದೊಡ್ಡ ಯೂನಿವರ್ಸಿಟಿ ಇದು, ನಾವಿಲ್ಲಿ MLA MP ಸಿನಿಮಾ ಆರ್ಟಿಸ್ಟು, ಗ್ಯಾಂಗ್ಸ್ಟರ್ಸು, ಸೆಲೆಬ್ರಿಟೀಸು, ಬಿಸ್ನೆಸ್ ಮ್ಯಾನ್ಸು ಎಲ್ಲಾರನ್ನೂ ನೋಡಿದ್ದೀವಿ. ಈಗ ಒಟ್ಟಲ್ಲಿ ಹೇಳಿಲ್ವ ಸರ್, ಮನಿ ಮೇಕ್ಸ್ ಎವ್ರಿಥಿಂಗ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಒಂದು ದುಡ್ಡಿದ್ರೆಲ್ಲ, ದುಡ್ಡಿಂದನೇ ಎಲ್ಲ. ಅದೇನೋ ಹೇಳ್ತಾರಲ್ಲ, ಪುರಾಣ ಓದಕ್ಕೆ ಬದನೆಕಾಯಿ ತಿನ್ನಕ್ಕೆ ಅಂತ. ಇವ್ರಿಗೆಲ್ಲ ರೂಲ್ಸ್ಗಳು ಸುಮ್ಮನೆ ಓದ್ಕೋಬೇಕಷ್ಟೇ, ಗೋಡೆ ಮೇಲೆ ಹಾಕೋರಲ್ಲ ಆ ರೂಲ್ಸ್ಗಳು. ಸರ್ ಹಿಂಗೇನೆ ನಾವೆಲ್ಲ ಹಂಗಾಗಿರೋದು. ಹಿಂಗೆ ಬರ್ಬೇಕಾದ್ರೆ ಅಡ್ಮಿಷನ್ ಆದ ತಕ್ಷಣನೇ ಸರ್ ನಿಮಗೆ ಜೈಲ್ದು ನಾನು ಹೆಂಗೆ ಎಲ್ಲಿಂದ ಸ್ಟಾರ್ಟ್ ಮಾಡಿ ಹೇಳ್ಬೇಕು ಅಂತಂತಾರೆ. ಜೈಲು ಲೇಡೀಸ್ಗೆ ಬೇರೆ ಬ್ಯಾರಕ್, UTP ಅಂತೀವಿ, ಅಂಡರ್ ಟ್ರಯಲ್ ಪ್ರಿಸನರ್. ಅಂದರೆ ನಾವು ವಿಚಾರಣಾಧೀನ ಕೈದಿಗಳೊಳಗಡೆ ಒಂದು ಬ್ಯಾರಕ್, ಅಂದರೆ ಅದು ಸಪ್ರೇಟ್ ಇರುತ್ತೆ ಸೆಲ್ಲು. ಮತ್ತು ಕನ್ವಿಕ್ಟೆಡ್ ಪ್ರಿಸನರ್ಸ್ ಅಂತೀವಿ, ಅಂದರೆ ಈ ಅಪರಾಧಿಗಳು ಅಂತ ಜಡ್ಜ್ಮೆಂಟ್ ಆಗಿರುತ್ತಲ್ಲ ಅವ್ರಿಗೆ, ಅದು ಬೇರೆ ಸಪ್ರೇಟ್ ಇರುತ್ತೆ. ಅದನ್ನು ಬಿಟ್ಟು VC ಬ್ಲಾಕು, VIP ಬ್ಲಾಕು, ಸೆಲ್ಸು ಅಂತಂದ್ಬಿಟ್ಟು ಬೇರೆ ಸಪ್ರೇಟ್ ಐತೆ. ಇವಾಗ ಜನಾರ್ದನ್ ರೆಡ್ಡಿ ಅವ್ರು ಬಂದಿದ್ರು, ಪ್ರಜ್ವಲ್ ರೇವಣ್ಣ ಅವ್ರು ಬಂದಿದ್ರು, ದರ್ಶನ್ ಅವ್ರು ಬಂದಿದ್ರು, ಮತ್ತು ಈ ಒಂದು ಸ್ವಲ್ಪ ದೊಡ್ಡ ದೊಡ್ಡ ರೌಡಿ ಶೀಟರ್ಸ್ ಅಂದರೆ ಅವ್ರಿಗೆ ಎಲ್ಲಿ ಬೇಕಾದ್ರೂ ಅಲ್ಲೇ ಮಾಡ್ಬೋದು ಜೈಲೊಳಗಡೆನೂ. ಅವ್ರಿಗೊಂದು ವಿಶೇಷ ಭದ್ರತೆ ಅಂದ್ಬಿಟ್ಟು ಅದು ಸ್ಪೆಷಲ್ ಸೆಕ್ಯೂರಿಟಿ ಅಂತಾನೆ ಐತೆ ಅವ್ರಿಗೆ. ಹೈ ಸೆಕ್ಯೂರಿಟಿ ರೂಮ್ ಅಂತಾನೆ ಐತೆ. ಈ ಕಡೆ ಅಂದ್ರೆ ಅದು ರೂಮ್ ತರ, ಸೆಲ್ ತರ, ಅಲ್ಲೊಂದು 2-3 ಜನ ಅವ್ರವ್ರ ಕಡೆ ಅವ್ರು ಆ ಥರ ಇರೋದು. ಈ ಥರ ಐತೆ ಜೈಲು. ಹಾಸ್ಪಿಟಲ್ ಐತೆ, ಲೈಬ್ರರಿ ಐತೆ, ಪ್ರತಿಯೊಂದು ಐತೆ ಸರ್ ಅಲ್ಲಿ. ಪ್ರತಿಯೊಂದು ಐತೆ, ದುಡ್ಡು ಐತೆ. ನನಗೆ ಏನು ಒಂದು ಅರ್ಥ ಆಗಲ್ಲ, ಒಂದು NDPS ಅಂತ ಕೇಸ್ ಹಾಕ್ತಾರೆ, ನಿಮ್ಗೆ ಗೊತ್ತಾ? ಗೊತ್ತು. ಮಾದಕ ವಸ್ತುಗಳು ಸರಬರಾಜು ಮಾಡೋರಿಗೆ ಅದನ್ನೊಂದು NDPS ಅಂತ ಕೇಸ್ ಹಾಕ್ತಾರೆ. ಈ ಹೊರಗಡೆ ಸರಬರಾಜು ಮಾಡಿದ್ರೆ NDPS ಕೇಸ್ ಹಾಕ್ತಾರಲ್ವಾ, ಜೈಲೊಳಗೆ ಸರಬರಾಜು ಮಾಡಿದ್ರೆ ಏನು ಕೇಸ್ ಹಾಕ್ತಾರೆ? ಜೈಲೊಳಗೆ ಆ ಡ್ರಗ್ ಅನ್ನೋದಾಯ್ತಲ್ಲ ಸರ್, ಜೈಲಲ್ಲಿ ಎಷ್ಟೋ ಅಕ್ರಮ ನಡೆಯೋಕ್ಕೆ ಮೊದಲನೇ ಮೂಲನೇ ಇದು ಡ್ರಗ್ಸ್. ಈಗ ಹಂಗಾರೆ ನೀವು ಹೇಳ್ತಾ ಇರೋದು, ಈಗ ಅಲ್ಲಿ ಬರುವಂಥ ಡ್ರಗ್ಸಿಂದನೇ ಇನ್ನೂ ಕ್ರೈಮ್ಗಳು ಜಾಸ್ತಿ ಆಯ್ತಾ ಇದೆ. ಇವತ್ತು ಬಂದಿಖಾನೆಯಲ್ಲಿ ಇರೋರು ಪ್ರತಿಯೊಂದು ಡ್ರಗ್ಸ್ನು ಒಳಗಡೆಗೆ ಸಪ್ಲೈ ಆಗ್ತಿದೆ. ನಾನು ನಿಮ್ಗೆ ಕೇಳ್ತಾ ಇರೋ ಮಾತು ಉತ್ತರ ಕೊಡಿ. ಒಳಗಡೆ NDPS ಕೇಸ್ ಹಾಕ್ತಿರಲ್ಲ, ಜೈಲ್ ಒಳಗಡೆ ಡ್ರಗ್ ಮಾರಿದ್ರೆ ಮತ್ತೆ ಹೊರಗಡೆ ಏನಕ್ಕೆ ಕೇಸ್ ಹಾಕ್ಬೇಕು? ಒಳಗಡೆಗೆ ಏನಕ್ಕೆ ಕಳಿಸ್ಬೇಕು? ಸುಮ್ಮನೆ ಲೀಗಲ್ ಆಗಿ ಬಿಟ್ಬಿಡ್ಲಿ ಬಿಡಿ ಆತಾಗೆ. ಲಾಭಕ್ಕೋಸ್ಕರ ಸರ್ ಇದರಿಂದ ಏನಾಗುತ್ತೆ ಗೊತ್ತಾ ಸರ್, ಅಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಆ ವಿಡಿಯೋದಲ್ಲಿ ಬಂದಿರೋದೆಲ್ಲ ಸುಳ್ಳು. ಕುಡಿದು ಡ್ರಿಂಕ್ಸ್ ಮಾಡಿ ಪಾರ್ಟಿ ಮಾಡ್ತಾವ್ರೆ, ಮಜಾ ಮಾಡ್ತಾವ್ರೆ ಅಂತ ಅನ್ನೋದು. ಯಾಕಂತಂದ್ರೆ ಸಿಕ್ತಿತ್ತಂತೆ ಅವೆಲ್ಲ ಅಂತೆ ಕಥೆಗಳು ನನಗೆ ಗೊತ್ತಿಲ್ಲ ಸರ್, ಹಿಂದೆ ಜೈಲ್ ಹೆಂಗಿತ್ತು ಅಂತ. ನಾನು ಹೋದಾಗಿಂದ ನಾ ಬರೋ ತನಕ ನೋಡಿದ್ದೀನಿ. ನಾ ಜೈಲ್ನ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಸುತ್ತಿದ್ದೀನಿ ಸರ್. UTP ಆಫೀಸ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಸಜಾ ಬ್ಯಾರಕ್ ಆಗಿರ್ಬೋದು, ಅಂಡರ್ ಟ್ರಯಲ್ ಆಗಿರ್ಬೋದು, ಸೆಲ್ಗಳಾಗಿರ್ಬೋದು, ಎಲ್ಲಾ ಕಡೆನೂ ನಾನು ಸುತ್ತಿದ್ದೀನಿ, ನಾನು ನೋಡಿದ್ದೀನಿ. ನೋಡಿರ್ಬೇಕಾದ್ರೆ ಅಲ್ಲಿ ಸಿಗುವಂಥ ಡ್ರಗ್ಗಳು ಮೇಜರ್ ಆಗಿ ವೀಡ್ ಆಯಿಲ್ ಅಂದ್ರೆ ಏನು ಸ್ವಲ್ಪ ವ್ಯೂಸ್ ಹೇಳ್ತೀರಾ ಸರ್? ಅದು ವೀಡ್ ಆಯಿಲ್ ಅಂದ್ರೆ ಈಗ ಹೊರಗಡೆ ಗಾಂಜಾ ಸೊಪ್ಪು ಸಿಗುತ್ತೆ ಗೊತ್ತಾ, ಅದನ್ನ ನಾವು ವೀಡ್ ಅಂತಂತಾರೆ ಇಂಗ್ಲೀಷಲ್ಲಿ. ಈ ಗಾಂಜಾ ಸೊಪ್ಪು ಸಪ್ಲೈ ಮಾಡಬೇಕು ಅಂದ್ರೆ ಅದು ಸ್ವಲ್ಪ ಸ್ಟಾಕ್ ಜಾಸ್ತಿ ತಂದು ಸಪ್ಲೈ ಒಳಗೆ ಮಾಡೋಕ್ಕಾಗಲ್ಲ ಅಂತ ಅದನ್ನ ಆಯಿಲ್ ಮಾಡಿರ್ತಾರೆ. ಅದನ್ನ ಗ್ರಾಮ್ ಲೆಕ್ಕಾಚಾರದಲ್ಲಿ ಅಂದ್ರೆ ML ಲೆಕ್ಕಾಚಾರ 25 ml 50 ml ಅಂತ ಚಿಕ್ಕ ಚಿಕ್ಕ ಬಾಟ್ಲಲ್ಲಿ ಒಳಗೆ ಬಂದಿರೋದು. ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ, ಗೊತ್ತಿಲ್ಲ, ಎರಡು ಥರ. ಈ ವೀಡ್ ಆಯಿಲ್ನ ಒಂದೊಂದು ಡ್ರಾಪ್
ಈ ಥರ 2 ಚುಕ್ಕಿ ಕೊಡಿ 2 ಡಾಟ್ ಕೊಡಿ ಅಂತ ತಂದ್ಬಿಟ್ಟು 50 ರೂಪಾಯಿ 100 ರೂಪಾಯಿಗೆಲ್ಲ ಸಿಗುತ್ತೆ ಅಲ್ಲಿ ನೀಗ್ರೋದವ್ರು ಅವ್ರ ಮೇನ್ ಸಪ್ಲೈ ಅವರೇ ಮಾಡೋದು, ಎಲ್ಲರೂ ಮಾಡ್ತಾರೆ. ಆ್ಯಕ್ಚುಲಿ ಡ್ರಗ್ ಅವ್ರ ಕಡೆಯಿಂದನೇ ಹೆವಿ ಸಪ್ಲೈ ಆಗೋದು. ಆ ವೀಡ್ ಆಯಿಲ್ ಸಿಗುತ್ತೆ. ಮತ್ತು ನೀವು ಕೇಳಿರ್ತೀರ ಇನ್ನೊಂದು ಡ್ರಗ್ MD ಅಂತಂತಾರೆ, ಮೆಥಡೋಫಿನ್ ಅಂತಾರೆ ಅದನ್ನ. ಆ್ಯಕ್ಚುಲಿ ಅದನ್ನ MD ಅಂತಾರೆ, ಇನ್ನೂ ಶಾರ್ಟ್ ಆಗಿ ಬಂದರೆ M ಅಂತಂತಾರೆ. ಅದು ಪಟ್ಲಿ ರೂಪದಲ್ಲಿ ಸಿಗುತ್ತೆ. ಅದು ನಿಮ್ಗೆ ನೋಡಿರ್ತೀರ, ಅದು ವೈಟ್ ಕಲರ್ ಇರುತ್ತೆ. ಅದನ್ನ ಲೈನ್ ಮಾಡ್ಬಿಟ್ಟು ಮೂಗಲ್ಲಿ ಎಳಿತಾರೆ, ನೋಡಿರ್ತೀರಿ ನೀವು. ಈ ಥರದ್ದೊಂದು ಡ್ರಗ್ ಕಾಮನ್ ಆಗಿ ಸಿಗೋದು ನಾನು ಹೇಳ್ತಾ ಇರೋದು. ಮತ್ತೆ ಟ್ಯಾಬ್ ಸಿಗುತ್ತೆ. ಯಾವ ಥರ ಟ್ಯಾಬ್ ಸಿಗುತ್ತೆ? ಅದು ಇಲ್ಲಿ ಹೊರಗಡೆ ಮೆಡಿಕಲಲ್ಲೆಲ್ಲ ದಂಧೆ ಆಗಿತ್ತಲ್ಲ ಸರ್, ನೀವು ನೋಡಿದಲ್ಲ ಅದು 10 mg ಅದು. ಅಂದ್ರೆ ಅದು ಹಾಕೊಂಡ್ರೆ ಮನುಷ್ಯ ಒಂಥರ ಸೈಕೋ ಥರ ಆಗ್ತಾರೆ, ಯಾರು ಬಂದ್ರು ಅವ್ನು ಹಿಡಿಯೋಕ್ಕಾಗಲ್ಲ. ಈ ಥರದ್ದು 3 ಐಟಮ್ ಜೈಲಲ್ಲಿ ಕಾಮನ್ ಆಗಿ ಸಿಗ್ತಾ ಇದೆ. ಇದನ್ನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಯಾವಾಗ ಹೇಳಿದ್ರು ಅಷ್ಟೇ ಸರ್, ನಾವೇ ಕಾಮನ್ ಆಗಿ ಜೈಲು ಹಿಂಗೆ ಇಷ್ಟೊಂದು ಫ್ರೀ ಆಗಿರೋ ಒಂದಲ್ಲ ಒಂದಿನ ಟೈಟ್ ಆಗುತ್ತೆ ಅಂತಂದ್ರೆ, ಇಂಥ 1000 ನ್ಯೂಸ್ ಬಂದ್ಬಿಟ್ಟು ಟಿವಿಲಿ ಪೇಪರಲ್ಲಿ ಒಂದಿನ ಟೈಟ್ ಆಗುತ್ತೆ ಮಾಡಿದ್ರೆ ನಾವು ಇಲ್ಲಿ ಟೈಟ್ ಆದ್ರೆ ಪೊಲೀಸ್ನವ್ರಿಗೆಲ್ಲ ಸಿಗೋ ದುಡ್ಡು ಏನು ಆಗಲ್ಲ ಸರ್. ಇದನ್ನ ಹೆಂಗ್ ಹೇಳ್ಬೇಕು ಅಂತಂದ್ರೆ, ಇವಾಗ ಕಾಂಗ್ರೆಸ್ ಸರ್ಕಾರ ಐತೆ, BJP ಅವರು JDS ಅವರು ಬಂದಿಡ್ಕ ಇದು ಸರ್ಕಾರದ ವೈಫಲ್ಯ ಜೈಲಿನಲ್ಲಿ ಅಂತ. ಇದು ಸರ್ ಪಕ್ಷಾತೀತವಾಗಿ ವಿಚಾರಣೆ ಆಗ್ಬೇಕು, ಪಕ್ಷಾತೀತವಾಗಿ ಇದ್ರಲ್ಲಿ ಬದಲಾವಣೆಗಳಾಗ್ಬೇಕು. ಏನಕ್ಕೆ ಅಂತೀನಿ, ಇದು JDS ಅಧಿಕಾರದಲ್ಲಿ ಇದ್ದಾಗ್ಲೂ ಜೈಲ್ ಹಂಗೆ ಐತೆ, BJP ಅವರು ಇದ್ದಾಗ್ಲೂ ಐತೆ,